ಈ ಒಂದು ಕಾರ್ಯಕ್ರಮದ ಮುಖ್ಯ ಸಲಹೆಗಾರರಾದ ಹಾಗೂ ನಮ್ಮ ಈ ಸಮಾವೇಶದ ರೂವಾರಿ ಶ್ರೀಯುತ ಜಿ ಕೃಷ್ಣ ಪಾಲೆಮರ ಸರ್ ಅವರಿಗೆ, ಹಾಗೆ ನಮ್ಮ ಮುಖ್ಯ ಸಂಚಾಲಕರಾದ ಶ್ರೀಯುತ ಜೆ ಕೆ ರಾವ್ ಅವರೇ, ನಮ್ಮ ಗೌರವಾಧ್ಯಕ್ಷರಾದ ಶ್ರೀಯುತ ರವೀಂದ್ರ ರಾವ್ ಅವರೇ, ಹಾಗೆ ನಮ್ಮ ಉಪಾಧ್ಯಕ್ಷರಾದ ಜೈಕರ್ ಅವರೇ, ಖಜಾಂಚಿಯಾದ ಶ್ರೀಯುತ ದಿನೇಶ್ ಕುಮಾರ್ ಬೇಕಲ್ ಅವರೇ, ಕಾರ್ಯದರ್ಶಿಯಾದ ಶ್ರೀಯುತ ರವೀಂದ್ರರವರೇ, ಮೊದಲಾಗಿ ನಿಮ್ಮನ್ನೆಲ್ಲ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ರಾಮಕ್ಷೇತ್ರ ಸೇವಾ ಸಂಘದ ಪರವಾಗಿ. ಇದೇ ಬರುವ ತಾರೀಕು 22 ಮತ್ತು 23 ಫೆಬ್ರವರಿ 2025ರಂದು ನಮ್ಮ ರಾಮಕ್ಷೇತ್ರೀಯ ಸೇವಾ ಸಂಘ ಇವರ ನೇತೃತ್ವದಲ್ಲಿ ಆಯೋಜಿಸುವಂತಹ ಕ್ಷೇತ್ರ ಸಂಗಮ 3 ಈ ರಾಮಕ್ಷತ್ರಿಯರ ಸಮಾವೇಶ ಇದು ನಮ್ಮ ನಗರದ ಮಾರ್ಗನ್ಸ್ ಗೇಟ್ ಬಳಿ ಇರುವ ಪಾಲೆಮರ್ ಗಾರ್ಡನಲ್ಲಿ ನೆರವೇರಲಿದೆ. ಈ ಹಿಂದೆ 2 ಸಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಕ್ಷೇತ್ರ ಸಂಗಮವನ್ನು ಮತ್ತೆ ಸಹ ಒಂದು ನಮ್ಮ ಸಮಾಜದ ಎಲ್ಲ ಬಂಧುಗಳನ್ನು ಒಂದು ಒಗ್ಗೂಡಿಸುವ ದೃಢ ಸಂಕಲ್ಪದೊಂದಿಗೆ 3ನೇ ಬಾರಿಗೆ ಈ ಒಂದು ಸಮಾವೇಶವನ್ನು ಆಯೋಜಿಸುತ್ತೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಬಂಧುಗಳನ್ನು ನಾವು ಬರಮಾಡಿಕೊಂಡಿದ್ದೇವೆ. ಹಾಗೆ ಆ 2 ದಿನಗಳ ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ನೋಟ. ಮೊದಲನೇದಾಗಿ ರಾಮತಾರಕ ಜಪ ಮತ್ತು ಹಾಗೆಯೇ ಅಂದೆ ವಧುವರರ ಅನ್ವೇಷಣೆ. ಈಗ ನಮ್ಮ ಅಧ್ಯಕ್ಷರು ಹೇಳಿದರು, ನಾನು ಹೆಚ್ಚು ಹೇಳುವಂಥದ್ದಿಲ್ಲ ಅಲ್ಲಿ. ಆದರೆ ಸಂಜೆಯ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೇನೆ. ಒಂದು ದಿಕ್ಸೂಚಿ ಭಾಷಣ ಶ್ರೀಮಾನ್ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರು, ಸಾಮಾಜಿಕ ಕಾರ್ಯಕರ್ತರು, ಅವರು ಬರ್ತಾರೆ. ಮತ್ತು ನಮ್ಮ ಅನೇಕ ಗಣ್ಯರು ಅದನ್ನು ಉದ್ಘಾಟನೆ ಇವರೇ ಕೃಷ್ಣಜಿ ಪಾಲೆಮರ್ ಮಾಡ್ತಾರೆ. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಅದು ನಮ್ಮಿಂದಲೇ ಆಗೋದು. ಮರುದಿನ ಸಹ ಹಾಗೆ, ಮರುದಿನ ವಿವಿಧ ಸ್ಪರ್ಧೆಗಳೆಲ್ಲ ಆದ ನಂತರ ಪ್ರತಿಭಾ ಸ್ಪರ್ಧೆ ಇದೆ. ಅದು ರಾಮಕ್ಷತ್ರಿಯ ಸಮಾಜದ ಬೇರೆ ಬೇರೆ ಸ್ಥಳಗಳಿಂದ ಬರುವಂಥ ಈ ಸಂಘ ಸಂಸ್ಥೆಗಳಿಂದ ಒಂದು ಕಲ್ಚರಲ್ ಕಾಂಪಿಟೇಷನ್, ಅದು ಪ್ರತಿಭಾ ಸ್ಪರ್ಧೆ ನಡೀಲಿಕ್ಕಿದೆ. ಅದರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಂಜೆಗೆ ನಡೀಲಿಕ್ಕಿದೆ. ಈ ಒಂದು ಸಂಜೆಯ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಅತಿಥಿಯಾಗಿ ನಮ್ಮ ಮೈಸೂರಿನ ಮಹಾರಾಜರಾದ ಶ್ರೀಯುತ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರು ಬರ್ತಾರೆ. ಅವರ ಈ ಒಂದು ಉಪಸ್ಥಿತಿ ನಮಗೆಲ್ಲರಿಗೊಂದು ಹೆಮ್ಮೆ ತಂದಿದೆ. ಬರ್ತಾರೆ. ಅವರ ಜೊತೆಗೆ ಹಲವಾರು ಗಣ್ಯರು, ನಮ್ಮ ಇಲ್ಲಿನ ಸಂಸದರು ಶ್ರೀಮಾನ್ ಮಾನ್ಯ ಬ್ರಿಜೇಶ್ ಚೌಟ್ರು ಇರ್ತಾರೆ. ಅದೇ ರೀತಿ ನಮ್ಮ ಬಾಲ್ಯದ ಮಿತ್ರರು, ಮೂಡುಬಿದಿರೆ ಕ್ಷೇತ್ರದ ಶಾಸಕರಾದ ಉಮಾನಾಥ್ ಕೋಟಿಯವರು ಕೂಡ ಇರ್ತಾರೆ. ಅದರ ಜೊತೆಗೆ ನಮ್ಮ ಸಮಾಜದ ಕೆಲವು ಹಿರಿಯ ಗಣ್ಯರು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ. ಆ ದಿನ ಆ ಹೊತ್ತಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. ಒಂದು ಸಮಾಜದ ಅತಿ ಹಿರಿಯ ವ್ಯಕ್ತಿ ಅಂದರೆ ಒಂದು 90 ವರ್ಷದ ಮೇಲಿನವರಿಗೆ ನಾವು ಸನ್ಮಾನ ಕೂಡ ಮಾಡಲಿಕ್ಕಿದೆ. ಮತ್ತು ನಮ್ಮ ಸಮಾಜದ ಕೆಲವು ಗಣ್ಯರಿಗೆ ಕೂಡ ಸನ್ಮಾನ ಮಾಡಲಿಕ್ಕಿದೆ. ಇದೆಲ್ಲ 2 ಕಾರ್ಯಕ್ರಮಗಳ ಎಲ್ಲ ವಿವರಗಳನ್ನು ತಾವುಗಳು ಪ್ರಕಟಿಸಬೇಕಾಗಿ ಇನ್ನೊಮ್ಮೆ ಅತ್ಯಂತ ಕಳಕಳಿಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ. ಅವುಗಳೆಲ್ಲರೂ ಸಹಕರಿಸಬೇಕು. ಈ ಒಂದು ಯಶಸ್ವಿಗೆ ನೀವು ಕೂಡ ಒಂದು ಕಾರಣ ಅಂತ ನಾನು ಹೇಳ್ತೇನೆ. ದಯಮಾಡಿ ಈ ಬಗ್ಗೆ ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಕೆಲವರಿಗೆ ಬರಲಿಕ್ಕಾಗೋದಿಲ್ಲ, ಯಾಕಂದರೆ ಉಡುಪಿಯಿಂದೆಲ್ಲ ಕರ್ಕೊಂಡು ಬರಬೇಕು ಅವರನ್ನು. ನಡೆಯುವಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಮಂಗಳೂರಿನ ಒಬ್ಬರು ಬರ್ತಾರೆ, ಅದು ಶೋರ್ ಆಗಿದೆ. ಆಮೇಲೆ ಇನ್ನೊಬ್ಬರು ಕೂಡ ಬರುವ ಒಂದು, ಅದು ಅವರು 102 ವರ್ಷ ಅವರಿಗೆ. ಅವ್ರು ಬಂದರೆ ಅದು ಅತ್ಯಂತ ಹಿರಿಯ ವ್ಯಕ್ತಿ ಅಂತ ಹೇಳ್ಬೋದು ನಮ್ಮ ಸಮಾಜದಲ್ಲಿ. ಇವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಜೆ ಕೆ ರವರು ಮತ್ತು ನಮ್ಮ ಅಧ್ಯಕ್ಷರು ಮುರಳಿಯವರು ಈಗಾಗಲೇ ಮಾಡಿದರು. ಆದರೂ ನಾನು ಇವತ್ತು ನಿನ್ನೆ ಮೊನ್ನೆ ನಿಮ್ಮದೇ ಎಲ್ಲ ಕೂಟ ಇಲ್ಲಿ ಸೇರಿತ್ತು. ಪಾಲೆಮರ್ ಗಾರ್ಡನ್ ಅಂತೇಳಿ ಈಗಾಗಲೇ ಉದ್ಘಾಟನೆ ಮಾಡಿದ ಬಳಿಕ ಇದು ಪ್ರಥಮ ಬಾರಿಗೆ ಒಂದು ಪತ್ರಿಕಾಗೋಷ್ಠಿ ಆಗ್ತಾಯಿದೆ. ಹಾಗೆ ನಿಮ್ಮ ಜೊತೆಯಲ್ಲಿ ನಾನು ಭಾಗವಹಿಸಬೇಕಂತ ಹೇಳೋ ನಿಟ್ಟಿನಲ್ಲಿ ಇವತ್ತು ನಾನು ಇದ್ದೇನೆ. ಆದರೆ ಈ ಕಾರ್ಯಕ್ರಮ ಇವತ್ತು ಸಾಂಗವಾಗಿ ನೆರವೇರಬೇಕು.
ಇಡೀ ರಾಜ್ಯಾದ್ಯಂತ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಂದಲೂ ನಮ್ಮ ಪ್ರತಿನಿಧಿಗಳು ಇಲ್ಲಿಗೆ ಬರಲಿಕ್ಕಿದ್ದಾರೆ. ಅದರಿಂದಾಗಿ ವಿಶೇಷತೆ ಏನು ಇದು ವಿಶೇಷತೆ ಅಂತ ನೀವು ಕೇಳ್ಬೋದು. ಆದರೆ ನಾವೆಲ್ಲ ನಮ್ಮ ಸಮಾಜ ಇವತ್ತು ಹರಿಹಂಚಾಗಿ ಹೋದಂಥ ಸಮಾಜವನ್ನು ಒಟ್ಟುಗೂಡಿಸಬೇಕು. ನಮ್ಮ ಆಚಾರ ವಿಚಾರಗಳನ್ನು ಇವತ್ತು ನಾವು ಅದನ್ನು ಉಳಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಇಂಥ ಒಂದು ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮಾಜ ಮುಂದೆ ಬಂದು ಇವತ್ತು ಭಾಳ ಸಂತೋಷದಿಂದ ನಾಡ್ದೆಲ್ಲ ಸೇರಲಿಕ್ಕೆ ಭಾಳಷ್ಟು ಜನ ಸೇರಿ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನಾಗಿ ಮಾಡಬೇಕು. ನಮ್ಮ ಆಚಾರ ವಿಚಾರಗಳನ್ನು ಉಳಿಸುವಂಥ ಕೆಲಸ ಮಾಡಲಿಕ್ಕಿದೆ. ಅದಕ್ಕಾಗಿ ನಾವೆಲ್ಲ ಇವತ್ತು ಸೇರುವಂಥದ್ದು. ನೀವು ಅದಕ್ಕೆ ಸಹಕಾರ ಕೊಡಬೇಕು. ಯಾಕಂದರೆ ನಮ್ಮ ಸಮಾಜ ಭಾಳ ಸಣ್ಣ ಸಮಾಜ ಮತ್ತು ಬಡತನದಲ್ಲಿರುವಂಥ ಸಮಾಜ. ಅದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಸಮಾವೇಶದ ವೈಶಿಷ್ಟ್ಯತೆಯನ್ನು ಜನರಿಗೆ ತಿಳಿಸುವಂಥ ಕೆಲಸ ಪತ್ರಿಕಾ ಮಾಧ್ಯಮದವರು ಇವತ್ತು ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೂಡ ನಾನು ಕೂಡ ಈ ವಿನಂತಿಯನ್ನು ಈ ಮೂಲಕ ಮಾಡ್ತಾ ಇದ್ದೇನೆ. ನಮ್ಮ ಸಮಾಜದಲ್ಲಿ ಎಲ್ಲ ಸಮಾಜದಲ್ಲೂ ಒಂದೊಂದು ಆಚಾರಗಳಿದೆ. ನಾವು ಬದುಕುವಂಥ ಬದುಕುವ ನೀತಿ, ಇವತ್ತು ಪ್ರಕೃತಿಗೆ ಬೇಕಾದಂಥ ಕೆಲಸ. ನಮ್ಮ ನಿಜವಾಗಿ ಮೊದಲಿಂದ ಕಾಲದಿಂದಲೂ ದೈವ ಭಕ್ತರು, ದೇವರ ಪೂಜೆ ಮಾಡೋದು ಹೇಗೆ ಅಂತೇಳಿ ಈಗಿನ ಸಮಾಜಕ್ಕೆ ಗೊತ್ತಿಲ್ಲ. ಇವತ್ತು ನಮ್ಮ ಒಂದು ನಿಷ್ಠೆಯಿಂದ ದೇವತಾ ಪೂಜೆಯನ್ನು ಮಾಡುವಂಥದ್ದಾಗಲಿ ಅಥವಾ ಬೇರೆ ಬೇರೆ ನಿಮ್ಗೆ ಗೊತ್ತಿರ್ಬೋದು, ನಾವು ದಿನನಿತ್ಯದ ಕಾರ್ಯಕ್ರಮ ಇರಲಿ, ಇದನ್ನೆಲ್ಲ ಮರೆತು ಬಿಡ್ತಾ ಇದ್ದೇವೆ. ಅದಲ್ಲದೆ ಇವತ್ತೊಂದು ಸಮಾಜ, ಕೂಡು ಕುಟುಂಬಗಳು, ಅಣ್ಣ ತಮ್ಮ ಅಕ್ಕ ತಂಗಿ, ಇಂಥದ್ದೆಲ್ಲ ಸಂಬಂಧವನ್ನು ದೂರ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ಸಮಾಜಕ್ಕೂ ಇದು ಬೇಕಾಗಿದೆ. ಆಚಾರ ವಿಚಾರಗಳೊಟ್ಟಿಗೆ ಅದು ಸೇರಿರ್ತದೆ ನಮ್ಮ ವ್ಯವಸ್ಥೆಯಲ್ಲಿ. ಅದಕ್ಕಾಗಿ ಅದನ್ನು ಉಳಿಸ್ಬೇಕು. ಇವತ್ತು ಮುಂದಿನ ನಮ್ಮ ಪೀಳಿಗೆಗೆ ತಿಳಿಸಬೇಕು. ಆದರೆ ಈಗ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಜನಸಂಖ್ಯೆ ಕಡಿಮೆ ಆದರೂ ಕೂಡ ನಮ್ಮ ವಿಚಾರ ಆಚಾರಗಳನ್ನು ಹೇಳಬೇಕು. ನಮ್ಮ ಜಿಲ್ಲಾ ಪದ್ಧತಿ ಇರ್ಬೋದು ಅಥವಾ ನಮ್ಮ ಆಹಾರ ಪದ್ಧತಿಯಲ್ಲಿ ಜಿಲ್ಲೆಯಲ್ಲಿ ನಾವು ಕೃಷಿಕರಾಗಿದ್ದುಕೊಂಡು ಅಥವಾ ಹಿಂದಿನ ಕಾಲದಲ್ಲಿ ಬೇಟೆಗಾರರು ಆಗಿದ್ದೆವು. ಇದೆಲ್ಲ ಇದ್ದು ನಾವು ಅದನ್ನು ಹೇಗೆ ನಿಭಾಯಿಸಬೇಕು, ಈಗಿನ ಸಮಾಜಕ್ಕೆ ಹೇಗೆ ನಾವು ಒಗ್ಗೂಡಿಸುವ ಸಮಾಜವನ್ನು ನಿಭಾಯಿಸುವಂಥದ್ದು ಹೇಗೆ ಅಂತ ಹೇಳುವಂಥದ್ದು ತಿಳಿಸಿಕೊಡುವಂಥದ್ದು ಭಾಳ ಅಗತ್ಯತೆ. ಅದಕ್ಕಾಗಿ ಇವತ್ತು ಭಾಳಷ್ಟು ಇವತ್ತು ಬೇರೆ ಬೇರೆ ಅದರಲ್ಲಿ ಚರ್ಚೆ ನಡೆಯಲಿಕ್ಕಿದೆ ಈ ಸಮಾವೇಶದಲ್ಲಿ. ಅದರ ಮುಖೇನ ಇವತ್ತು ನಾವು ಹೌದು, ಮುಂದಿನ ಕಾಲದಲ್ಲಿ ಕೋಟೆ ಕಟ್ಟಿದವರು, ಕೋಟೆಯಲ್ಲಿ ಆಳಿದವರು, ದೇಶವನ್ನು ಆಳಿದ್ದು ಎಲ್ಲ ಚರಿತ್ರೆಯಲ್ಲಿ ಇದೆ. ಆದರೆ ಈಗ ಸಮಾಜ ಸಣ್ಣದಾಗ್ತಾ ಬಡತನ ಬರ್ತಾ ಅದು ಕಡಿಮೆ ಆಗಿದೆ. ಆದರೆ ಇನ್ನೂ ಉಳಿಬೇಕು ಅಂತ ಹೇಳುವಂಥದ್ದು, ಎಲ್ಲರೊಟ್ಟಿಗೆ ಬೆರಿಬೇಕು. ಮುಖಾಂತರ ಹೇಳಿದ್ದಾರೆ, ಪೇಪರಲ್ಲಿ ಏನು ಕೊಟ್ಟಿಲ್ಲ, ಬಂದಾಗ ಬರ್ತಾರೆ. ಯಾಕಂದರೆ 100 ಚಿಲ್ಲರೆ ಜನ ಅಂತ ಹೇಳ್ತಾರೆ, ಕೋಟೆಗಾರ ಅಂತ ಹೇಳ್ತಾರೆ, ಕೋಟೆಯವರು ಅಂತ ಹೇಳ್ತಾರೆ, ಬೇರೆ ಬೇರೆ ಹೆಸರಿಂದ ಬೇರೆ ಬೇರೆ ಆಗಿದೆ. ಘಟ್ಟ ಪ್ರದೇಶಗಳಲ್ಲಿ ವಾಹಿನಿ ಕುಲ ಕ್ಷತ್ರಿಯರು ಅಂತ ಬೇರೆ ಇದ್ದಾರೆ. ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಅಥವಾ ಬರೀ ಇದು ರಾಮಕ್ಷತ್ರಿಯ ಅನ್ನೋದು ಬೇರೆನಾ? ರಾಮಕ್ಷತ್ರಿಯ ಅಂದರೆ ಕ್ಷತ್ರಿಯ ಸಮಾಜದಲ್ಲಿ ಸೇರಿಕೊಂಡಿದೆ. ಆದರೆ ನಾವು ರಾಮಕ್ಷತ್ರೆ ಬೇರೆ, ಸೋಮಕ್ಷತ್ರೆ ಬೇರೆ, ರಾಜು ಕ್ಷತ್ರೆ ಬೇರೆ, ಇದೆಲ್ಲ ಕ್ಷತ್ರಿಯಗಳು ಬೇರೆ ಬೇರೆ ಆಗ್ತಾ ಹೋಯ್ತು ಕಾಲ ಕ್ರಮೇಣ. ಅದೆಲ್ಲ ಕ್ಷತ್ರಿಯರಾಗಿದ್ದರು, ಅದೆಲ್ಲ ಇತ್ತು. ಆದರೆ ಈಗ ಸಣ್ಣದಾಗ್ತಾ ಬಂತು, ಬಡತನ ಜಾಸ್ತಿ ಆಯಿತು. ಹಾಗಾಗಿ ಅದನ್ನು ಪಾಲನೆ ಮಾಡಲಿಕ್ಕೆ ಆಗಲಿಲ್ಲ. ಈಗ ಎಲ್ಲ ಕಡೆಯಲ್ಲಿ ಇವತ್ತು ಬೆಳಗಾಂನಲ್ಲಿ ಬಹಳಷ್ಟು ಜನ ಇದ್ದಾರೆ ನಮ್ಮ ಸಮಾಜ, ರಾಮಕ್ಷತ್ರಿಯರೇ ಇದ್ದಾರೆ. ಜನಸಂಖ್ಯೆ ಎಷ್ಟಿದೆ? ಇಲ್ಲಿ 50,000 to 60,000 ಇರ್ಬೋದು ಇಡೀ ಕರಾವಳಿಯಲ್ಲಿ. ಕರಾವಳಿ ಅಂದರೆ ಕಾಸರಗೋಡು ಸಹ ಸೇರಿತ್ತು, ಅಷ್ಟೇ ಸಂಖ್ಯೆ ಇರೋದು. ನಮ್ಮ ಸಮಾಜದಲ್ಲಿ ರಾಜಕೀಯದಲ್ಲಿ ಯಾರೂ ಇಲ್ಲ. ರಾಜಕೀಯದಲ್ಲಿ ಇದ್ದರೆ ನಾನೇ ಹೋದೆ, ಹಿಂದೊಬ್ಬರು ಯಾರೋ ಇದ್ದರಂತೆ ಕತೆ ಹೇಳ್ತಿದ್ರು, ಯಾರಂತ ಗೊತ್ತಿಲ್ಲ. ಮತ್ತು ಲಕ್ಷ್ಮೀನಾರಾಯಣ ಮತ್ತು ನಾನು ಸತ್ತಿಗೆ ನಂಗೆ ಗೊತ್ತಿಲ್ಲ ಅಂತ ಹೇಳೋದು ಕೇಳಿದ್ದಾನೆ, ಅಂತೂ ಇದ್ದರು. ಹಾಗಾಗಿ ಇವತ್ತು ಇಂಥ ಒಂದು ಸಮಾವೇಶದ ಮುಖಾಂತರ ನಾವೆಲ್ಲ ಒಟ್ಟಿಗೆ ಸೇರ್ಬೋದು ಅಂತ ಹೇಳುವಂಥ ಭಾವನೆಯಿಂದ ಎಲ್ಲರೂ ಭಾಳ ಸಂತೋಷದಲ್ಲಿದ್ದಾರೆ. ಆದರೆ ಇವತ್ತು ಅಂತಾರಾಷ್ಟ್ರೀಯದಿಂದಲೂ ಬೇರೆ ಬೇರೆ ದುಬಾಯಿ, ಬೇರೆ ಅಲ್ಲಿಂದೆಲ್ಲ ಕಡೆಯಿಂದ, ಕುವೈಟಿಂದ ಎಲ್ಲರೂ ಬರ್ತಾ ಇದ್ದಾರೆ. ಇನ್ನೂ ಒಳ್ಳೆಯ ಪ್ರತಿಕ್ರಿಯೆ ಇದೆ.